ಸುಭದ್ರಮ್ಮ ಮನ್ಸೂರ್ ಅವರ ಇನ್ನೊಂದು ಪುಟ್ಟ ಪರಿಚಯವನ್ನು ನಾನು ಮಾಡಿಕೊಡ್ತೇನೆ. ಸುಭದ್ರಮ್ಮ ಮನ್ಸೂರ್ ಅವರು ಬಳ್ಳಾರಿಯವರಾಗಿದ್ದು ತಮ್ಮ 12ನೇ ವಯಸ್ಸಿನಲ್ಲಿ ರಂಗಭೂಮಿಯ ಕಲಾವಿದರಾಗಿ ತಮ್ಮ ರಂಗಯಾತ್ರೆಯನ್ನು ಪ್ರಾರಂಭಿಸಿದರು. ಏಣ್ಗಿ ಬಾಳಪ್ಪನವರ ಕಲಾ ವೈಭವ ನಾಟ್ಯ ಸಂಘ, ಮಾಸ್ಟರ್ ಹಿರಣ್ಣಯ್ಯ ನಾಟಕ ಕಂಪನಿ, ಬಾಗಲಕೋಟೆಯ ಬೆನಕಟ್ಟಿ ಕಂಪನಿ, ಹಲವಾರು ನಾಟಕ ಕಂಪನಿಗಳಲ್ಲಿ ಸೇವೆ ಸಲ್ಲಿಸಿರುವ ಇವರು 1968ರಲ್ಲಿ ಶರಣರ ಕಲಾ ಬಳಗ ಎಂಬ ಸ್ವಂತ ಸಂಘ ಕಟ್ಟಿದರು. ವ್ಯಕ್ತಿಶ್ರೀ ಎಂಬ ಕಿರುಚಿತ್ರ ಇವರ ಜೀವನವನ್ನು ಆಧರಿಸಿದ್ದು. ಕುಂ ವೀರಭದ್ರಪ್ಪನವರು ಸುಭದ್ರಮ್ಮ ಮನ್ಸೂರ್ ಅವರ ಜೀವನ ಚರಿತ್ರೆಯನ್ನು ಅಕ್ಷರ ರೂಪಕ್ಕಿಳಿಸಿದ್ದಾರೆ. ಕರ್ನಾಟಕ ಅಕಾಡೆಮಿ ಈ ಪುಸ್ತಕವನ್ನು ಪ್ರಕಟಿಸಿದೆ. ಇವರು ಅಭಿನಯಿಸಿದ ಮಹಾಭಾರತದ ದ್ರೌಪದಿ ಮತ್ತು ಹೇಮರೆಡ್ಡಿ ಮಲ್ಲಮ್ಮನ ಪಾತ್ರಗಳು ನಾಡಿನಾದ್ಯಂತ ಪ್ರಸಿದ್ಧವಾದವು. ಇವರು 50 ವರ್ಷಗಳಿಗೂ ಹೆಚ್ಚು ಕಾಲ ರಂಗಭೂಮಿಯಲ್ಲಿ ಕಲಾವಿದರಾಗಿ ಹಾಗೂ ಸಂಗೀತಗಾರರಾಗಿ ಮಾಡಿರುವ ಸಾಧನೆಯನ್ನು ಗುರುತಿಸಿ ಹಲವಾರು ಪ್ರಶಸ್ತಿಗಳು ಇವರನ್ನು ಅರಸಿ ಬಂದಿವೆ. ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿ, ಹಂಪಿ ವಿಶ್ವವಿದ್ಯಾನಿಲಯದ ನಾಡೋಜ ಪ್ರಶಸ್ತಿ, ಗುಬ್ಬಿ ವೀರಣ್ಣ ಪ್ರಶಸ್ತಿ, ಚಿಂದೋಡಿ ಲೀಲಾ ಪ್ರಶಸ್ತಿ, ಮಂಗಳೂರು ಸಂದೇಶ ಪ್ರಶಸ್ತಿ, ಹೀಗೆ ಹಲವಾರು ಪ್ರಶಸ್ತಿಗಳಿಂದ ಗೌರವಿಸಲ್ಪಟ್ಟಿದ್ದಾರೆ. ಕೃಷ್ಣ ದೇವರಾಯ ವಿಶ್ವವಿದ್ಯಾನಿಲಯದಿಂದ ಗೌರವ ಡಾಕ್ಟರೇಟ್ ಪದವಿಯನ್ನು ಸ್ವೀಕರಿಸಿದ್ದಾರೆ. ಇವರು ಇವತ್ತು ರಂಗ ಸಂಗೀತವನ್ನು ಇಲ್ಲಿ ಪ್ರಸ್ತುತಪಡಿಸಲಿದ್ದಾರೆ. ಅವರ ರಂಗ ಸಂಗೀತಕ್ಕೆ ಅಭಿನಯದ ಕ್ರಮ ಇದೆ. ಸಾವಿರಾರು ಪ್ರಯೋಗಗಳ ನಂತರವೂ ಆ ಕ್ಷೇತ್ರದ ಮುಗ್ಧತೆ ಮತ್ತು ಬೆರಗುಗಳನ್ನು ಹಾಗೆ ಉಳಿಸ್ಕೊಂಡು ಬಂದವರು ಅವರು. ಅವರ ಹಾಡು ಅಭಿನೀತಗೊಳ್ಳೋದನ್ನು ನೋಡೋದಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನಿಸ್ತೇನೆ ಮತ್ತು ಸುಭದ್ರಮ್ಮ ಮತ್ತು ತಂಡದವರನ್ನು ವೇದಿಕೆಗೆ ಆಹ್ವಾನಿಸ್ತೇನೆ. ಎಲ್ರಿಗೂ ನಮಸ್ಕಾರ. ನಾನು ನಾಟಕ ಕಂಪನಿ ಸೇರಬೇಕಾದ್ರೆ ನಮ್ಮ ಹಸಿವಿನೇ ಕಾರಣ, ಬಡತನ ಕಾರಣ. ತಂದೆ ಸತ್ತು, ತಾಯಿ ಸಂಗೀತದಿಂದಲೇ ನಮ್ಮನ್ನು 6 ಜನ ಮಕ್ಕಳನ್ನು ಪೋಷಣೆ ಮಾಡ್ತಾ ಇದ್ದರು. ಹಾಗಾಗಿ ಆ ಕಾಲಕ್ಕೆ ಮನೆ ಮನೆಗೆ ಹೋಗಿ ಸಂಗೀತ ಹೇಳಿಕೊಡುವಂಥ ಒಂದು ಪದ್ಧತಿ. ಅದರಿಂದ 6 ಮಕ್ಕಳನ್ನ ಸಾಕುವುದು ನಮ್ಮ ತಾಯಿಗೆ ತುಂಬ ದುರ್ಭರವಾಯಿತು. ತಂದೆಯವರು ಆಸ್ತಿಯನ್ನು ಇಟ್ಟು ಹೋಗಿದ್ದಿಲ್ಲ. ಯಾಕಂದರೆ ಹಾರ್ಮೋನಿ ವಾದಕರು, ಮೆಕ್ಯಾನಿಕ್ ನಮ್ಮ ತಂದೆಯವರು. ಅದರ ನಂತರ ಬಳ್ಳಾರಿ ಲಲಿತಮ್ಮ ಅವರು ಹಿರಣ್ಣಯ್ಯನವರು, ಅಂದರೆ ಮಾಸ್ಟರ್ ಹಿರಣ್ಣಯ್ಯನವರ ತಂದೆಯವರು ಕಂಪ್ನಿ ಮಾಡಿದರು. ಅವರ ಕಂಪ್ನಿ ಆಗತಾನೇ ನಿಂತಿತ್ತು. ಅಂಥ ಸಂದರ್ಭ ನಮಗೆ ಗೊತ್ತಿಲ್ಲದೆ ನಮ್ಮ ತಾಯಿಯವರಲ್ಲಿ ಕರ್ಕೊಂಡು ಹೋಗಿ ನನ್ನ ಮಗಳನ್ನ ನಿಮ್ಮ ಕಂಪ್ನಿಗೆ ಸೇರಿಸ್ತೇನೆ, ಕರ್ಕೊಳ್ರಿ ಅಂತ ಹೇಳಿದಾಗ, ನಾವಿನ್ನೂ ಕಂಪ್ನಿ ಇನ್ನೂ ಸದ್ಯಕ್ಕೆ ನಿಲ್ಲಿಸಿದ್ದೀವಿ, ಮುಂದೆ ಪ್ರಾರಂಭ ಮಾಡಿದಾಗ ನಿಮ್ಮನ್ನು ಕರ್ಕೊಂಡು ಹೋಗ್ತೀವಿ ಹಾಗೆ ಅಂತ ಹೇಳಿದರು. ಅಲ್ಲಿವರೆಗೆ ಹಸಿವು ತಡಿಬೇಕಲ್ಲ, ಸಾಧ್ಯ ಇಲ್ಲ. ಹಾಗಾಗಿ ಅಷ್ಟೊತ್ತಿಗೆ ಮಂಗಳೂರಿಂದ ಒಂದು ಕಂಪನಿ ಬಂತು. ಆ ಕಂಪನಿಯಲ್ಲಿ ಬಸರು ಸುಶೀಲಮ್ಮ ಅಂತ, ಆಮೇಲೆ ಅವರ ಜೊತೆಯಲ್ಲಿ ಮಹಾಲಿಂಗಾವಾಯಿಗಳು ಅಂತ ಹಾರ್ಮೋನಿಯವರು, ಅವ್ರ ಜೊತೆ ಮತ್ತೊಬ್ಬರು ತಬಲಿಸ್ಟು, ಹೀಗೆ ದುಗ್ಗಪ್ಪ ಮಾಸ್ಟರ್ ಅಂತ ಒಬ್ಬರು, ಅವರೆಲ್ಲ ಇದ್ದರು. ನಮ್ಮನೆಯವರು ಲಿಂಗರಾಜ್ ಮನ್ಸೂರು ಅವರು ಇದ್ದರು. ಅವ್ರ ಮಾವಂದ್ರೆ ಬಸವರಾಜ್ ಮನ್ಸೂರ್ ಅವರು ಇದ್ದರು. ಅದರಲ್ಲಿ ನಮ್ಮನೆ ಪಕ್ಕದಲ್ಲಿ ನಾರಾಯಣಾಚಾರ್ಯ ಅಂತ ಅವರು, ಭಾಗ್ಯಮ್ಮ ಕಂಪನಿ ಬಂದಿದೆ, ನಿನ್ನ ಮಗಳನ್ನ ಸೇರಿಸ್ತೀಯ ನೋಡು, ಬಾಲ ಪಾರ್ಟಿ ಬೇಕು ಅಂತಂದಿದ್ದಾರೆ ಅಂತ ಹೇಳಿದ್ದಕ್ಕೆ ನಮ್ಮ ತಾಯಿಯ ಕಂಪನಿ ಕರ್ಕೊಂಡು ಹೋಗಿ ಮಗಳನ್ನ ಸೇರಿಸ್ಬೇಕು ಅಂತ ಅವ್ರನ್ನ ಕೇಳಿದಾಗ, ಎಲ್ಲೆಮ್ಮ ಒಂದು ಹಾಡು ಅಂತ ಹೇಳಿದರು. ಆವಾಗ ಗುಣಸುಂದರಿ ಅಂತ, ಗುಣಸಾಗರಿ ಅಲ್ಲ ಗುಣಸುಂದರಿ ಆವಾಗ ಹೆಚ್ಚು ತೆಲುಗು ಹೆಚ್ಚು ಪ್ರಚಾರದಲ್ಲಿತ್ತು. ನಮ್ಮ ಮನೆ ಭಾಷೆನೂ ತೆಲುಗೇನೆ. ಅವಾಗೇನೂ ಬಳ್ಳಾರಿ ಕರ್ನಾಟಕ ಆಗಿರಲಿಲ್ಲ. ನಾವೆಲ್ಲ ಕಲ್ತಿದ್ದು ಮಾಡಿದ್ದೆಲ್ಲ ಅಭ್ಯಾಸ ಎಲ್ಲ ತೆಲುಗೆ. ಆ ಕಂಪ್ನಿಯಲ್ಲಿ ಒಂದು ಹಾಡಮ್ಮ ಅಂತ ಕೇಳಿದರು. ಆವಾಗ ಮಾತಾ ರಾವ ಮೊರವಿನವ ಈ ಹಾಡು ಹಾಡಿದೆ. ಹುಡುಗಿ ಚಲೋ ಹಾಡ್ತಾಳೋ, ಕಂಪ್ನಿಗೆ ಇಟ್ಕೊಳ್ಳೋಣ, ಬಾಲ್ ಪಾರ್ಟಿಗೆ ಚೆನ್ನಾಗಿರುತ್ತೆ ಅಂತ ನನ್ನ ಕಂಪ್ನಿಗೆ ನಾನಲ್ಲದೆ ನನ್ನ ತಮ್ಮನ್ನು ಇಬ್ಬರು ಸೇರಿಸ್ಕೊಂಡು ಟಿಪ್ಪು ಸುಲ್ತಾನ್ ನಾಟಕದಲ್ಲಿ ಒಂದು ಚೆನ್ನೆ ಅನ್ನುವಂಥ ಒಂದು ಪಾತ್ರ, ಕಂದಗಲ್ಲ ಹನುಮಂತರಾಯ ರಚಿಸಿದಂಥ ಕುರುಕ್ಷೇತ್ರ ನಾಟಕದಲ್ಲಿ ಒಂದು ಮಾಯಾ ಪಾತ್ರ, ಆಮೇಲೆ ಪಠಾಣಿ ಪಾಷಾ ಅಂತ ಒಂದು ನಾಟಕ, ಅದರಲ್ಲಿ ಹುಸೇನ್ ಬಿ ಅಂತ ಕೆಲಸಗೆತ್ತಿ ಪಾತ್ರ, ಇಷ್ಟೆಲ್ಲ ಸಣ್ಣ ಪುಟ್ಟ ಪಾತ್ರಗಳನ್ನು ಕೊಟ್ಟು ಅವರೇ ಬಣ್ಣ ಹಚ್ತಾಯಿದ್ರು. ನನಗೆ ಬಣ್ಣದ ಪರಿಚಯನೇ ಇಲ್ಲ.
ಸ್ಟೇಜಿಗೆ ಬಿಡ್ತಾಯಿದ್ರು. ಅದೊಂದು ನಮ್ಮನೆ ಖುಷಿಯಾಗಿರ್ತಿತ್ತು. ಆ ಬಣ್ಣ, ಆ ಲೈಟು, ಆ ಲೋಕ, ಆ ಸ್ಟೇಜು, ಆ ಜನರ ಒಂದು ಅಭಿಮಾನ, ಪ್ರೀತಿ, ವಿಶ್ವಾಸ, ಹೀಗೆ ರಂಗಭೂಮಿಯ ಸೇವೆ ನಂದು ಪ್ರಾರಂಭ ಆಯಿತು. ಅಲ್ಲಿಂದ ಆ ಕಂಪ್ನಿ 1 ವರ್ಷ ಮಾತ್ರ ನಡೀತು. ಬೆಂಗಳೂರಿಗೆ ಹೋಯಿತು. ಅಲ್ಲಿಂದ ಮತ್ತೆ ಆದೋನಿಗೆ ಬಂದ ನಂತರ ಅಷ್ಟೊತ್ತಿಗೆ ನನಗೆ 14 ವರ್ಷದವಳಾದ ನನಗೆ ಆಧಾರ ಯಾವುದೂ ಇದ್ದಿದ್ದಿಲ್ಲ. ಲಿಂಗರಾಜ್ ಮನ್ಸೂರ್ ಅವರು, ನಿಮ್ಮ ಮಗಳನ್ನ ನನಗೆ ಮಾಡಿಕೊಡಿ, ಅವ್ರಿಗೆ ಮದುವೆ ಇದ್ದಿದ್ದಿಲ್ಲ, ನಿಮಗೆ ನಾನು ಆಸರಿಯಾಗಿರ್ತೀನಿ ಅಂತ ಅವರು ನನ್ನ ಕೈ ಹಿಡಿದು ನಮ್ಮ ಜೀವನ ಹಾಗೆ ನಡೀತು. ಅಲ್ಲಿಂದ ನಾವು ಏಣಿಗೆ ಬಾಳಪ್ಪನವ್ರ ಕಂಪ್ನಿಗೆ ಬಂದ್ವಿ. ಅಲ್ಲಿ 8 ವರ್ಷ ಸರ್ವಿಸ್ ಮಾಡಿದರು. ಹೆಚ್ಚಿನ ಸಂಬಳ ಸಿಕ್ಕಲಿಲ್ಲ. ಸಂಸಾರ ದೊಡ್ಡದಾಯಿತು. ರಕ್ಷಣೆ ಮಾಡೋದಕ್ಕೆ ಶಕ್ತಿ ಇಲ್ಲಾಯಿತು. ದಿನನಿತ್ಯದ ಸಮಸ್ಯೆಗಳನ್ನು ಎದುರಿಸೋದಕ್ಕೆ ಶಕ್ತಿನೇ ಸಾಲದಾಗ ಬೇರೆ ಪ್ರಯತ್ನ ಮಾಡಲೇಬೇಕಲ್ಲ. ಅಲ್ಲಿಂದ ಮತ್ತೆ ಮಾಸ್ಟರ್ ಹಿರಣ್ಯನ ಕಂಪ್ನಿಗೆ ಹೋದ್ವಿ. ಅಲ್ಲಿ ಹೋದ ನಂತರ ಹೆಚ್ಚಿಗೆ ಯೋಗ ನರಸಿಂಹಮೂರ್ತಿಗಳು, ನಿಮಗೆ ಯಾವುದಾದ್ರೂ ಒಂದು ವಚನ ಬರ್ಕೊಡಿ ಮನ್ಸೂರವರೇ ಅಂತ ನಮ್ಮ ಮನೆಯವ್ರು ಕೇಳಿದಾಗ, ಬೆಟ್ಟದ ಮೇಲೊಂದು ವಚನ ಇದೆ ಸರ್, ಅಲ್ಲಿ ಹಾಡ್ತಾ ಇದ್ದದ್ದು ವಿಧಾನ ಹೇಳಿ ಬಸವಣ್ಣನ ನಾಟಕದಲ್ಲಿ ಹಾಡ್ತಾ ಇದ್ದೆ. ಆ ಹಾಡಿನ ವಿಧಾನ ಕೇಳಿ ಅದನ್ನು ರಾಗ ಬದಲು ಮಾಡಿ ಅದನ್ನು ಹಾಕಿ 51 ದಿವಸದವರೆಗೆ ಪ್ರಾರ್ಥನೆ ಹಾಡೋದು, ಮಂಗಳ ಹಾಡೋದು, ಮನೆಗೆ ಹೋಗೋದು. ನಮಗಿದು ಬೇಸರ ಬಂತು. ಸದಾ ದುಡಿತಾ ಇರೋ ನಾವು ಖಾಲಿ ಕೂತ್ಕೊಂಡು ಊಟ ಮಾಡ್ಕೊಂಡು ಹೋಗ್ಬೇಕು ಅಂದರೆ ಬೇಜಾರಾಯಿತು. ಯಾಕಪ್ಪ ಬಂದು ಈ ಕಂಪ್ನಿಗೆ ಅಂತ ಭಾಳ ಬೇಜಾರು ಮಾಡ್ಕೊಂಡಿದ್ದಾಗ 51ನೇ ನಾಟಕಕ್ಕೆ ಸಿದ್ಧಗಂಗಾ ಮಠದ ಸ್ವಾಮಿಗಳ ಅಧ್ಯಕ್ಷತೆಯಲ್ಲಿ ನನಗೆ ಪಾತ್ರ ಕೊಟ್ಟರು. ಅವರು ಅಧ್ಯಕ್ಷತೆ ವಹಿಸಿದ್ರು. ಆ ದಿವಸ ನನಗೆ ಆ ಹಾಡು ಹಾಡಲಿಕ್ಕೆ ಅವಕಾಶ ಮಾಡಿಕೊಟ್ರು. ಅವರು ಗುರುಗಳು ಕಲಿಸಿದ ಒಂದು ಅನುಗ್ರಹನೋ ಅಥವಾ ಆ ಸ್ವಾಮಿಗಳ ಒಂದು ಆಶೀರ್ವಾದನೋ ಆ ಹಾಡಿಗೆ ಹೆಚ್ಚಿನ ಒಂದು ಬೆಲೆ ಸಿಕ್ಕು ತುಂಬ ಹೆಸರು ಬಂತು. ಆಮೇಲೆ ಅಲ್ಲಿಂದ ಆ ಕಂಪ್ನಿನೂ ಒಂದು 5 ವರ್ಷ ಅವರು ಕೆಲವು ಕಾಲ ತಮ್ಮ ಅನಾರೋಗ್ಯದಿಂದ ಕಂಪ್ನಿ ಬಂದ್ ಮಾಡ್ತಾಯಿದ್ರು. ನಮ್ಮನ್ನೆಲ್ಲ ಮನೆಗೆ ಕಳಿಸ್ತಾಯಿದ್ರು. ಯಾವುದೂ ವಿಚಾರಿಸ್ತಿರಲಿಲ್ಲ. ನೀವು ಇಂತಿಷ್ಟು ತೊಗೊಂಡು ಹೋಗಿದ್ದು ಸಂಬಳನ ಪುನಃ ಬನ್ನಿ ಅಂತ ಯಾವುದೋ ಒಂದು ಆಧಾರದ ವಿಧಾನ ಇಲ್ಲದೆ ನಮ್ಮನ್ನು ಕಳಿಸ್ಬಿಡ್ತಾಯಿದ್ರು. ಆದರೆ ನಮಗದು ಜೀವನ ನಡೆಸೋದು ಕಷ್ಟ ಆಗ್ತಾಯಿತ್ತು. ಕಂಪ್ನಿ ಬಿಟ್ಟರೆ ನಾವು ಬೇರೆ ಆಧಾರ ಇಲ್ಲದೆ ಇದ್ದಾಗ ನಾವು ಬದುಕೋದಾದರೂ ಹೇಗೆ? ಹಾಗಾಗಿ ಆ ಕಂಪ್ನಿನೂ ಬಿಟ್ಟು 5 ವರ್ಷ ಆದಮೇಲೆ ಬೆನಕಟ್ಟಿ ಕಂಪ್ನಿ ಅಂತ ಬಂದ್ವಿ. ಆ ಕಂಪ್ನಿನೂ ಒಂದು 2 ವರ್ಷ ನಡೆದು ನಿಂತೋಯ್ತು. ಮತ್ತೆ ಬಳ್ಳಾರಿಗೆ ಬಂದು ಉಳಿದ್ವಿ, ಯಾವುದಾದ್ರೂ ಒಂದು ಕಂಪ್ನಿಗೆ ಹೋಗಬೇಕು ಅಂತ. ಆ ಟೈಮ್ನಲ್ಲಿ ಒಂದು ರಾಯದುರ್ಗದ ಲೈನ್ನಲ್ಲಿ ನಮ್ಮ ಬಳ್ಳಾರಿ ಹತ್ತಿರ ಒಂದು ಊರಲ್ಲಿ ಒಂದು ಕುರುಕ್ಷೇತ್ರ ನಾಟಕ, ತೆಲುಗು ನಾಟಕ ಕನ್ನಡಕ್ಕೆ ಅನುವಾದ ಮಾಡಿ ಸುಬ್ಬರಾಯರು ಅಂತ ಅವರು ಅನುವಾದ ಮಾಡಿದರು. ನಮ್ಮ ತಬಲಾ ತಿಮ್ಮಪ್ಪನವರು, ಅಮ್ಮ ಇಲ್ಲಿ ನಾಟಕ ಇದೆ, ನೀವು ಬರ್ತೀಯಾ ಅಂತಂದರು. ಯಾರು ಬೇಡ ಅಂತಾರೆ, ನಾನು ಮಾಡ್ತಿರೋದು ಈ ವೃತ್ತಿ, ಅದು ಖಂಡಿತ ಬರ್ತೀನಿ ಅಂತ ಅವರು ಹೇಳಿದಂತೆ ಹೋದ ತಕ್ಷಣವೇ ಅವರು ನನ್ನ ನೋಡಿ ಯಾರೂ ಇಷ್ಟಪಡಲಿಲ್ಲ. ಅಂದರೆ ನನ್ನ ಈ ರೂಪ, ನನ್ನ ಹಗಲು ವೇಷ ಏನೂ ಇಲ್ಲ, ಸಾಲ ಸೀದಾ ಇರೋದು. ಇದಕ್ಕಿಂತ ಭಾಳ ಕಪ್ಪು ದರಿದ್ರದ ವೇಷ ಇತ್ತು ಅವಾಗ. ಯಾರು ಏನೋ ತಿಮ್ಮಪ್ಪ ಇಂಥದ್ದಂತ ಕರ್ಕೊಂಡು ಬಂದು ಒಡ್ರ ಹೆಣ್ಮಗಳಿದ್ದಂಗೆ ಇದ್ದಾಳೆ, ಇದನ್ನು ಬಿಟ್ಟರೆ ಬೇರೆ ಸಿಕ್ಕಲಿಲ್ಲ ಒಂದೇನು ಕರ್ಕೊಂಡು ಬರೋದಕ್ಕೆ. ನಾಟಕ ಎಲ್ಲ ಚಲಾಗಿರ್ಬೇಕಲ್ಲ, ನಾನು ಆ ಥರ ಇರಲಿಲ್ಲ. ಅಂದ ತಕ್ಷಣ ಏನೋ ಸ್ವಾಮಿ ಈ ಸಲ ಒಂದು ಸಲ ನಾಟಕ ನೋಡಿ ಆಮೇಲೆ ಬೇಕಾದರೆ ಬುಕ್ ಮಾಡಿಲ್ಲ ಅಂದರೆ ಬಿಟ್ಬಿಡಿ ಅಂತ ಹೇಳಿದರು. ಯಾವಾಗ ಬಣ್ಣ ಹಾಕ್ಕೊಂಡು ಸ್ಟೇಜ್ ಮೇಲೆ ಬಂದು, ನನ್ನ ಸ್ವಂತ ಕೂದಲೇ ತುಂಬ ಉದ್ದ ಇತ್ತು ದ್ರೌಪದಿ ಪಾತ್ರಕ್ಕೆ, ಅದನ್ನು ನೋಡಿ ನಾನು ಹಾಡಿದ ಪದ್ಯ, ಹಾಡಿದ ಹಾಡುಗಳನ್ನು ಕೇಳಿ, ಅಮ್ಮ ನಮ್ಮ ಮಾತು ನಾವು ಹಿಂದೆ ತಗೊಳ್ತೀವಿ, ದಯಮಾಡಿ ಏನು ತಿಳ್ಕೊಬೇಡ ಅಂತಂದರು. ಅದು ನೀವು ನಾನು ನೋಡದೆ ನೀವೇ ನಿಮ್ಮ ಅನಿಸಿಕೆ ಹೇಳಿದರೆ ಅದು ನಂದು ಬೇಜಾರು ಏನೂ ಇಲ್ಲ ಆಯಿತು ಅಂತ. ಅಲ್ಲಿಂದ ಹವ್ಯಾಸ ರಂಗಭೂಮಿಯ ಒಂದು ತಂಡಗಳ ಜೊತೆಯಲ್ಲಿ ಪಾತ್ರ ಮಾಡುವಂಥ ಒಂದು ಮಾರ್ಗ ಅವಲಂಬನೆ ಆಯಿತು. ಅದರಿಂದ ಬದುಕಿದೆ. ಯಾರು ಬದುಕಿಸಲಿಲ್ಲ ಅಂದ್ರೂ ಗ್ರಾಮೀಣ ಭಾಗದ ಹಳ್ಳಿಯ ಜನ ಕಲಾವಿದರನ್ನು ಬಹಳ ಬದುಕಿಸಿದ್ದಾರೆ. ಇವತ್ತು ನಿಮ್ಮ ಎದುರಿಗೆ ಈ ಸ್ಥಿತಿಯಲ್ಲಿ ನಿಂತು ಮಾತಾಡ್ತಿದ್ದೀನಿ ಇದೀನಿ ಅಂದರೆ ಅದಕ್ಕೆ ಕಾರಣ ಹಳ್ಳಿಯ ರಂಗಭೂಮಿ ಕಲಾವಿದರು. ಅವರು ತಮ್ಮ ಖುಷಿಗಾಗಿ ಆಡುವಂಥ ನಾಟಕದ ಒಂದು ವಿಧಾನ ನಮಗೆ ಬದುಕು ಕೊಡ್ತು. ಅದರಿಂದ ನಾವು ಬದುಕಿದ್ದೀವಿ. ಅವ್ರಿಗೇನು ಗೊತ್ತಿರೋದಿಲ್ಲ, ಪಾತ್ರಕ್ಕಾಗಿ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ, ನಿಂದಿರೋದು ಗೊತ್ತಿಲ್ಲ, ಮಾತಾಡೋದು ಗೊತ್ತಿಲ್ಲ. ಅಂಥವರಲ್ಲಿ ನಮ್ಮ ಅನುಭವವನ್ನು ಸೇರಿಸಿ ಅವರಿಗೆ ಹೇಳಿ ಈ ಪಾತ್ರ ಹೀಗೆ ಮಾಡಿಕೊಳ್ಳಿ ಅಂತಂದ್ಬಿಟ್ಟು ಸಹಕರಿಸ್ಕೊಂಡು ಹೋಗುವಂಥ ಒಂದು ಮಾರ್ಗ ನಮಗೂ ಸಿಕ್ಕು. ಬಹಳಷ್ಟು ನಾಟಕಗಳಲ್ಲಿ ಪಾತ್ರ ಮಾಡುವಂತಾಯಿತು. ಅದರಲ್ಲಿ ರಕ್ತರಾತ್ರಿ ನಾಟಕ ತುಂಬ ಹೆಸರು ಕೊಡುತ್ತೋ ಕಂದಗಲ ಹನುಮಂತರಾಯರವ್ರದ್ದು. ಅದ್ರ ಮೇಲೆ ಸಂಪೂರ್ಣ ಹೇಮರೆಡ್ಡಿ ನಾಟಕ, ಮಲ್ಲಮ್ಮನ ನಾಟಕ ತುಂಬ ಸಂಗೀತಮಯ ನಾಟಕ. ನನ್ನ ಗುರುಗಳ ಹತ್ರ ಕಲಿತಿರೋ ಒಂದು ಸಂಗೀತ, ಆ ನಾಟಕ ನನಗೆ ಸಿಕ್ಕಿದ್ದಕ್ಕೂ ಪೂರಕವಾಗಿ ಅದನ್ನು ಮಾರ್ಗ. ಹಳ್ಳಿಗಳಲ್ಲಿ ಹೋಗ್ಬೇಕಾದ್ರೂ 7-8 ಮೈಲಿ ಬಂಡಿಯಲ್ಲೇ ಹೋಗಬೇಕು, ತುಂಬ ಕಷ್ಟ. ಆ ಬಂಡಿಗಳಲ್ಲಿ ಹೋಗಿ ಆ ಊರುಗಳಲ್ಲಿ ಹೋಗಿ ಅವರೇ ಹಾಕಿದ್ದೇ ಊಟ ಮಾಡಿ ಬಂದು ನಾಟಕದಲ್ಲಿ ವಾವ ಅನಿಸ್ಕೊಂಡು ಬರೋದೇನೋ ಸರಿಯೇ. ಆದರೆ ಆ ಕಷ್ಟಗಳನ್ನು ಎದುರಿಸೋದು ಬಹಳ ಕಷ್ಟ ಆಗ್ತಾಯಿತ್ತು. ಈ ಊರಿಂದ ಮತ್ತೊಂದು ಊರಿಗೆ ನಾಟಕ ಹೋಗಬೇಕಾದ್ರೆ ಬಂಡಿಯಲ್ಲಿ ಹೋಗಬೇಕು.
ಬಸ್ಸುಗಳಲ್ಲಿ ಇಷ್ಟೇ ಬಸ್ಸುಗಳ ಒಂದು ಇದು ಚಾಲನೆ ಇರಲಿಲ್ಲ. ಒಂದು ಊರಿಗೆ ಒಂದು ಹಳ್ಳಿಗೆ ಒಂದು ಬಸ್ ಇತ್ತು. ಆ ಬಸ್ಸಿಗೆ ದ್ರಾಕ್ಷಿ ಹಣ್ಣು ಗೊಂಚಲು ಥರ ಜನ ಜೋತು ಬೀಳ್ತಾಯಿದ್ರು. ಅಂಥದ್ರಲ್ಲಿ ನಮ್ಮ ಬ್ಯಾಗ್ಗಳು ಹೊತ್ತುಕೊಂಡು ನಮ್ಮ ನೀರಿನ ಬಿಳಿ ತಣ್ಣೀರು ಹಾಕ್ತಿರಲ್ಲ, ಬಿಸಿನೀರನ್ನೇ ಆಗಬೇಕು. ಆ ಬಿಸಿನೀರಿನ ಬಾಟ್ಲಿಗಳು ಚಂಪು ತೊಗೊಂಡು ಹತ್ತಬೇಕಾದ್ರೆ ಮಾಡ್ಬೇಕಾದ್ರೆ ಒಬ್ಬಳಾಗಿ ನಮ್ಮನೆಯವ್ರ ಜೊತೆಯಲ್ಲಿ ಟ್ರಂಕ್ ಹಿಡ್ಕೊಂಡು ಅವರು ಬರ್ತಾಯಿದ್ರು. ಹೀಗೆ ಅವರು ಸರ್ವಿಸ್ ಕಂಪ್ನಿಯಲ್ಲಿ ಪಾತ್ರ ಇರ್ತಿತ್ತು. ಹಳ್ಳಿಗಳಲ್ಲಿ ಅವರು ಕಲ್ತಿರೋದ್ರಿಂದ ಇವ್ರಿಗೆ ಆಸ್ಪದ ಇರ್ತಿಲ್ಲ, ನಾನು ಜೊತೆಯಲ್ಲಿ ಬರ್ತಾಯಿದ್ರು. ಹೀಗಾಗಿ ತುಂಬ ಕಷ್ಟದ ಜೀವನ ನಡೆಸ್ಕೊತ ಹೋದ್ರೂ ಹಳ್ಳಿ ನಾಟಕಗಳಿಂದ ಬದುಕಿ ಈ ದಿವಸ ನಿಮ್ಮೆದುರು ನಿಂತಿದ್ದೀನಿ. ಇದಕ್ಕೆಲ್ಲ ಹಳ್ಳಿ ರೈತ ಬಾಂಧವರೇ ಕಾರಣ. ರಂಗಭೂಮಿ ನನ್ನನ್ನು ಉಳಿಸ್ತು, ಬೆಳೆಸ್ತು, ಈ ಮಟ್ಟಕ್ಕೆ ನಿಲ್ಲಿಸಿದೆ. ಇದು ನನ್ನ ಜೀವನ. ಈಗ ರಂಗಸಂಗೀತ. ಮೊದಲಿಗೆ ದಿವಂಗತ ಕಂದಗಲ ಹನುಮಂತರಾಯರು ಬರೆದಿರುವಂಥ ಕುರುಕ್ಷೇತ್ರ ನಾಟಕದಲ್ಲಿ ದ್ರೌಪದಿ ಪಾತ್ರ. ಆ ಸಂದರ್ಭ ಅರ್ಜುನ ಕೃಷ್ಣನ ಧ್ಯಾನ ಮಾಡುತ್ತಾ ಬರುವಂತಹ ಒಂದು ಸಂದರ್ಭದಲ್ಲಿ ಆಂಜನೇಯನು ಅಲ್ಲಿ ಇದ್ದು ಪೂಜೆ ಮಾಡ್ಕೊಳ್ತಾ ನಿಂತಿರ್ತಾನೆ. ಅವರಿಬ್ಬರಿಗೆ ವಾಗ್ವಾದ ನಡೆದು ಇದ್ದಂಥ ಪ್ರತಿಮೆ ಅದೃಶ್ಯ ಆಗುತ್ತೆ. ಆ ಪ್ರತಿಮೆಯನ್ನು 3 ಬಾಣದಿಂದ ಕೆಳಗೆ ತರಿಸ್ತೀನಿ ಅಂತ ಪ್ರತಿಜ್ಞೆ ಮಾಡ್ತಾನೆ ಅರ್ಜುನ. ಆದರೆ ಸಾಧ್ಯವಾಗೋದಿಲ್ಲ. ಅಗ್ನಿಗುಂಡದಲ್ಲಿ ಬಿದ್ದು ಹಾರಬೇಕು ಅನ್ನೋದ್ರಾಗ ಭೀಮ ಬರ್ತಾನೆ. ಆತನು ಪ್ರಯತ್ನ ಮಾಡಿದರೂ ಆಗಲ್ಲ. ನಂತರ ದ್ರೌಪದಿ ಬರ್ತಾಳೆ. ದ್ರೌಪದಿ ಬಂದ ನಂತರ ಅವರಿಬ್ಬರನ್ನು ನೋಡಿ ಶಶಿಸೂರ್ಯ ಮಂಡಲಗಳು ಮ್ಲಾನವಾಗಿರುವವೇಗೆ, ಅದಾವ ಆಪತ್ತು ಪ್ರಾದುರ್ಭವಿಸಿರುವುದು ಅಂದುಕೊಳ್ಳೆ ಹೀಗೆ ಕಿವಿಯಲ್ಲಿ ಹೇಳ್ತಾನೆ. ಮಹಾಭಾಗ ಆಂಜನೇಯನಿಗೆ ಹೇಳ್ತಾಳೆ, ವಿಶ್ವದ ವಿಸ್ತಾರಕ್ಕೆ ಆದಿಶಕ್ತಿಯು ಕಾರಣೀಭೂತಳಾಗಿರುವಂತೆ ಪಾಂಡವರ ಜೀವನ ಇತಿಹಾಸಕ್ಕೆ ಈ ದ್ರೌಪದಿಯು ಕಾರಣೀಭೂತಳು. ನಾನು ಆ ಪ್ರತಿಮೆಯನ್ನು ಬರಮಾಡಿಸಬಹುದಲ್ಲವೇ? ಅಭ್ಯಂತರವಿಲ್ಲ. ಆದರೆ ಅಷ್ಟೊಂದು ಶಕ್ತಿ ಈಗ ಸ್ತ್ರೀ ಸಮಾಜಕ್ಕೆ ಸಿಕ್ಕುವುದು ಕಷ್ಟ ಅಂತ ಆಂಜನೇಯ ಹೇಳಿದಾಗ, ಸ್ತ್ರೀ ಸಮಾಜವು ಯಾವಾಗಲೂ ಒಂದೇ. ಕಲ್ಪಾಂತ್ಯದ ಕಾರಣವು ನಿತ್ಯ ತತ್ವವನ್ನು ಮುಚ್ಚಲಾರದು. ಕೃತಯುಗದಲ್ಲಿ ಕಂಡುಬಂದ ಪತಿವ್ರತಾ ಶಕ್ತಿಯೇ ತ್ರೇತಾಯುಗದ ತರುಣಿಯರಲ್ಲಿ ತಲೆದೂರುತ್ತಲ್ಲವೇ? ಅದೇ ಪತಿವ್ರತಾ ಶಕ್ತಿಯು ದ್ವಾಪರದ ಮಹಿಳಾ ಮಣಿಗಳಲ್ಲಿ ದೃಗ್ಗೋಚರವಾಗದಿರಲಾರದು. ಅಷ್ಟೇ ಏಕೆ, ಮುಂಬರುವ ಕಲಿಯುಗದಲ್ಲಿಯೂ ಕೂಡ ಆರ್ಯಾಂಗನೆಯರ ಪತಿವ್ರತಾ ಪ್ರಕಾಶವು ಈ ಪೃಥ್ವಿಯನ್ನು ಬೆಳಗದಿರಲಾರದು. ಭಾರತ ಪುತ್ರಿಯ ಪತಿವ್ರತಾ ಧರ್ಮಕ್ಕೆ ಯಾವ ಸ್ಥಳದಲ್ಲಿಯೂ ಯಾವ ಕಾಲದಲ್ಲಿಯೂ ಕಲಂಕವಿಲ್ಲ. ಇದೇ ಅಮರ ತತ್ವ, ಇದೇ ಭಾರತೀಯ ಅಮರ ಧರ್ಮ. ಇದು ನಿಜವಿದ್ದುದಾದರೆ ಆ ಕೃಷ್ಣ ಪ್ರತಿಮೆಯು ಪೃಥ್ವಿಗಿಳಿಯಲೆಂದು ಕೃಷ್ಣನನ್ನು ಬೇಡುತ್ತಾ ಹಾಡುವಂಥ ಒಂದು ಸಂದರ್ಭದ ಹಾಡು. ಶುಭ ಪ್ರತಿಮಾ ಶ್ಯಾಮಾ ಬಾ, ಶುಭ ಪ್ರತಿಮಾ ಶ್ಯಾಮಾ ಬಾ, ಶುಭ ಪ್ರತಿಮಾ ಬಾ, ಶುಭ ಪ್ರತಿಮಾ ಬಾ, ಶುಭ ಪ್ರತಿಮಾ ಶ್ಯಾಮಾ ಬಾ, ಶುಭ ಪ್ರತಿಮಾ ಶ್ಯಾಮಾ ಬಾ, ಶುಭ ಪ್ರತಿಮಾ ಶ್ಯಾಮಾ, ಕೊಡುತ್ತಲಿ ಮೋದ ವರಕೆ ಶಯನನ, 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 ಬಾ ಶುಭ ಪ್ರತಿಮಾ ಶ್ಯಾಮಾ ಬಾ, ಶುಭ ಪ್ರತಿಮಾ ಶ್ಯಾಮಾ, ಸುರರ ಶೃಂಗಾರ ಸತಿಯ ಗುಣ ಚಾಲೆ, ಸುರರ ಶೃಂಗಾರ, ಸುರರ ಶೃಂಗಾರ
ಗ್ರಂಥ ಉತ್ತರಭೂಪ. ರಚನೆ ಕೋಲ್ ಶಾಂತಪ್ಪನವರು. ರಾಗ ಸಂಯೋಜನೆ ಕಲಕೋಟಿ ಚನ್ನಬಸಯ್ಯನವರು. ಬೃಹನ್ನಳೇನ ಸೇರಿಸೆ ಬೃಹನ್ನಳೇನ ಸೈರಿಸೆ ಬೃಹನ್ನಳೇನ ಸೈರಿಸೆ ಜವದಿ ತೋರು ತವ ಸುಖ ಪದಗೈದು ಚಿತ ಸಾಮಸ ಜವದಿ ತೋರು ತವ ಸುಖ ಪದಗೈದು ಚಿತ ಸಾಮಸ ಬೃಹನ್ನಳೇನ
ನಾಟಕ ಕುರುಕ್ಷೇತ್ರ, ಬುದ್ಧಿಮತಿಯ ಪಾತ್ರದ ಒಂದು ಹಾಡು. ನೆನೆವೆ ಹರೆಯ ತೋರಲೀಲೆ ಅಮಮ, ನೆನೆವೆ ಹರೆಯ ತೋರಲೀಲೆ ಅಮಮ, ನೆನೆವೆ ಹರೆಯ ತೋರಲೀಲೆ ಅಮಮ, ನೆನೆವೆ ಹರೆಯ ತೋರಲೀಲೆ ಅಮಮ, ತೋರಲೀಲೆ ಅಮಮ, ತೋರಲೀಲೆ ಅಮಮ. ಯದುವರ ಜಗದಿ ಶ್ರೀಲೋರಾದಿ ಯದುವರ ಜಗದಿ ಚಿಂತಾನಲ ವರುಣ ಕೃಷ್ಣ ಅತುಲಲೀಲೆ ಅಮಮ, ನೆನೆವೆ ಹರೆ ಅತುಲಲೀಲೆ ಅಮಮ, ಅಮಿತ ಉದಾರ ಶುಭ ಗುಣ ಸಾರ, ಅಮಿತ ಉದಾರ ಶುಭ ಗುಣ ಸಾರ, ಅಮಿತ ಉದಾರ ಶುಭ ಗುಣ ಸಾರ, ಚಾರುಚಂದ್ರಧರನ
ರಚನೆ ಕೂಲ್ ಶಾಂತಪ್ಪನವರು, ರಾಗ ಸಂಯೋಜನೆ ಕಲ್ಕೋಟಿ ಚನ್ನಬಸಯ್ಯನವರು. ಸಂದರ್ಭ ಯುದ್ಧದ ಪ್ರಸಂಗ. ಪುತ್ರ ಭೂಪನಿಗೆ ಯುದ್ಧಕ್ಕೆ ಹೋಗು ಅಂತ ತಾಯಿ ತಂದೆ ಹೇಳಿದಾಗ ಅವನು ಅದನ್ನು ನಿರಾಕರಿಸ್ತಾನೆ, ಹೆದರ್ತಾನೆ. ಅಂಥ ಸಂದರ್ಭದಲ್ಲಿ ಆಕೆ ಆತನಿಗೆ ಪ್ರೋತ್ಸಾಹ ಕೊಟ್ಟು ಹೋಗುವಂತ ಹೇಳುವಂಥ ಸಂದರ್ಭದಲ್ಲಿ ಅದನ್ನು ಸಹಿಸೋದಿಲ್ಲ ನಾನು ಅಂತ ಹೇಳುವಂಥ ಉತ್ತರೆಯ ಹಾಡು. ಜನನಿ ಅನೃತ ಸಹಿಸೆ ಅನುಜನ
ಮಾಸ್ಟರ್ ಹಿರಣ್ಣಯ್ಯನವರಲ್ಲಿ ವಚನವನ್ನು ನಾಟಕಕ್ಕೆ ಅಳವಡಿಸಿಕೊಂಡಿದ್ದರು. ಲಂಚ ತೆಗೆದುಕೊಳ್ಳಬೇಕು ಅಥವಾ ತೆಗೆದುಕೊಳ್ಳಬಾರದು ಅನ್ನುವಂಥ ಒಂದು ಸಂದರ್ಭದಲ್ಲಿ ತನ್ನ ಹೆಂಡತಿಯೊಡನೆ ಚರ್ಚೆ ಮಾಡಿ ಈ ವಚನನ ಹಾಡಿಸಲಿಕ್ಕೆ ಹೇಳಿ ಆ ಹಾಡು ಕೇಳ್ತಾ ಸಮಾಧಾನ ಪಡುವಂಥ ಸಂದರ್ಭದ ಹಾಡು. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡೆ ಎಂತಯ್ಯ ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡೆ ಎಂತಯ್ಯ ಮೃಗಗಳಿಗೆ ಅಂಜಿದೊಡೆ ಎಂತಯ್ಯ ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡೆ ಎಂತಯ್ಯ ಮೃಗಗಳಿಗೆ ಅಂಜಿದೊಡೆ ಎಂತಯ್ಯ ಸಮುದ್ರದ ದಂಡೆಯನೇ ಮನೆಯ ಮಾಡಿ ಸಮುದ್ರದ ದಂಡೆಯನೇ ಮನೆಯ ಮಾಡಿ ನೊರೆತೆರೆಗಡೆ ಹಂಚಿದೊಡೆಯ ತಯ್ಯ ನೊರೆತೆರೆಗಡೆ ಹಂಚಿದೊಡೆ ಎಂತಯ್ಯ ನೊರೆತೆರೆಗಡೆ ಹಂಚಿದೊಡೆ ಎಂತಯ್ಯ ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡೆ ಎಂತಯ್ಯ ಮೃಗಗಳಿಗೆ ಅಂಜಿದೊಡೆ ಎಂತಯ್ಯ ಸಂತೆಯಲ್ಲಿ ಸಣ್ಣದೊಂದು ಮನೆಯ ಮಾಡಿ ಸಂತೆಯಲ್ಲಿ ಸಣ್ಣದೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದೊಡೆಯ ತಯ್ಯ ಸಂತೆಯಲ್ಲಿ ಸಣ್ಣದೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದೊಡೆಯ ತಯ್ಯ ಶಬ್ದಕ್ಕೆ ನಾಚಿದೊಡೆ ಎಂತಯ್ಯ ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡೆ ಎಂತಯ್ಯ ಮೃಗಗಳಿಗೆ ಅಂಜಿದೊಡೆ ಎಂತಯ್ಯ ಚನ್ನ ಮಲ್ಲಿಕಾರ್ಜುನ ಮಲ್ಲಿಕಾರ್ಜುನ ಕೇಳಯ್ಯ ಕೇಳಯ್ಯ ಲೋಕದೊಳಗೆ ಹುಟ್ಟಿದ್ದ ಬಳಿಕ ಲೋಕದೊಳಗೆ ಹುಟ್ಟಿದ್ದ ಬಳಿಕ ಸ್ತುತಿ ನಿಂದೆಗಳು ಬಂದೊಡೆ ಲೋಕದೊಳಗೆ ಹುಟ್ಟಿದ್ದ ಬಳಿಕ ಸ್ತುತಿ ನಿಂದೆಗಳು ಬಂದೊಡೆ ಮನದಲ್ಲಿ ಕೋಪವ ತಾಳದೆ ಮನದಲ್ಲಿ ಕೋಪವ
ಸಮಾಧಾನಿಯಾಗಿರಬೇಕು. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿರುಳಿಯಂತಯ್ಯ, ಮೃಗಗಳಿಗೆ ಅಂಜಿರುಳಿಯಂತಯ್ಯ, ಮೃಗಗಳಿಗೆ ಅಂಜಿರುಳಿಯಂತಯ್ಯ, ಮೃಗಗಳಿಗೆ ಸಾಮಾಜಿಕ ನಾಟಕ ಮನೆ ಮುರುಕರು. ಆ ನಾಟಕದ ಒಂದು ರಂಗಗೀತೆ. ರಚನೆ ಆರ್ ಭರಮಲಿಂಗಪ್ಪ ಮಾಸ್ತರು. ಸಾಹಿತ್ಯ ರಚನೆ ಭರಮಲಿಂಗಪ್ಪ ಮಾಸ್ತರು. ಇದಕ್ಕೆ ರಾಗ ಸಂಯೋಜನೆ ಕಂಪ್ಲಿ ವಾದಿರಾಜರು. ಕನ್ನಡದ ನೋಡಿ ಚಂದ, ಕನ್ನಡದ ನಡೆ ಚಂದ, ಕನ್ನಡ ನಾಡೇ ಚಂದ, ಕನ್ನಡವು ತಾ ಚಂದ, ಕನ್ನಡ
ಹಾಡಿನ ರಾಗ ಸಂಯೋಜನೆ ಸಿರಿಗೇರಿ ನಾಗನಗೌಡರು. ಸಂದರ್ಭ ಅಶ್ವತ್ಥಾಮ ತಪಸ್ಸು ಭಂಗ ಮಾಡುವಂಥ ಸಂದರ್ಭದಲ್ಲಿ ಗಂಧರ್ವ ಕನ್ಯೆ ನೃತ್ಯ ಮಾಡುತ್ತಾ ಹಾಡುವಂಥ ಸಂದರ್ಭದ ಹಾಡು. ಪ್ರಿಯಾ ಹೋ ಹೋ ಪ್ರಿಯಾ 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 ರಸಿಕ ರಾಜ ಬಾ ಪ್ರಿಯಾ ಪ್ರಿಯಾ ರಸಿಕ ರಾಜ ಬಾ ಅನುದಿನವೂ ನಿನಗೆ ಸ್ವಾಗತವು ಬಳಿಗೆ ಅನುದಿನವೂ ನಿನಗೆ ಸ್ವಾಗತವು ಬಳಿಗೆ ಹೊಸ ಹರುಷ ತರಸರಿದೆ ನನ್ನಲ್ಲಿ ಪ್ರಿಯಾ ಪ್ರಿಯಾ ಕಾಲಿನ ಪೈಝಣ ಝಣ ಕಾಲಿನ ಪೈಝಣ ಝಣ ಕಾಮಿನಿ ಕಣ್ಣಿನ ಮಿಂಚಿನ ಹೂವಾಣ ಕಾಮಿನಿ ಕಣ್ಣಿನ ಮಿಂಚಿನ ಹೂವಾಣ ಮಧುರ ಮೋಹಿನಿಯ ರಾಗಾಲಾಪನ ಮಧುರ ಮೋಹಿನಿಯ ರಾಗಾಲಾಪನ ಹೃದಯ ಮಿಡಿದದಿ ನಿರ್ಣಯ ಧ್ಯಾನ ಹೃದಯ ಮಿಡಿದದಿ ನಿರ್ಣಯ ಧ್ಯಾನ ಪ್ರಿಯಾ ಓಹೋ ಪ್ರಿಯಾ 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 ರಸಿಕ ರಾಜ ಬಾ ಅನುದಿನವೂ ನಿನಗೆ ಸ್ವಾಗತವು ಬಳಿಗೆ ಅನುದಿನವೂ ನಿನಗೆ ಸ್ವಾಗತವು ಬಳಿಗೆ ಹೊಸ ಹರುಷ ತರಸವಿದೆ ನನ್ನಲ್ಲಿ ಪ್ರಿಯಾ ಪ್ರಿಯಾ ತುಂಬಿದ ತಾರುಣ್ಯ ತರುಣಿಯ ಲಾವಣ್ಯ ತುಂಬಿದ ತಾರುಣ್ಯ ತರುಣಿಯ ಲಾವಣ್ಯ ತುಂಬಿದ ತಾರುಣ್ಯ ತರುಣಿಯ ಲಾವಣ್ಯ ತುಂಬಿದ ತಾರುಣ್ಯ ತರುಣಿಯ ಲಾವಣ್ಯ ಕನ್ನೆಯ ಕೆನ್ನೆಯ ಕೆಂಪನು ಸವಿಗಾಣ ಕನ್ನೆಯ ಕೆನ್ನೆಯ ಕೆಂಪನು ಸವಿಗಾಣ ಮೋಹಕ ಮೈಮಾಟ ನಿನ್ನದೆ ತಾಣ ಮೋಹಕ ಮೈಮಾಟ ನಿನ್ನದೆ ತಾಣ ತಡವೇಕೆ ಮಾಲಾಡ ನಿನಗೆಲ್ಲ ಅರ್ಪಣ ತಡವೇಕೆ ಮಾಲಾಡ ನಿನಗೆಲ್ಲ ಅರ್ಪಣ ಪ್ರಿಯಾ ಓಹೋ ಪ್ರಿಯಾ 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 ರಸಿಕ ರಾಜ ಬಾ ಅನುದಿನವೂ ನಿನಗೆ ಸ್ವಾಗತವು ಬಳಿಗೆ ಅನುದಿನವೂ ನಿನಗೆ ಸ್ವಾಗತವು ಬಳಿಗೆ ಹೊಸ ಹರುಷ ತರಸರಿದೆ ನನ್ನಲ್ಲಿ ಪ್ರಿಯಾ ಪ್ರಿಯಾ ಇದು ಒಂದು ಹಾಸ್ಯ ಪಾತ್ರದ ಒಂದು ಹಾಡು. ಒಂಟಿಯಾಗಿ
ಒಂಟಿಯಾಗಿ ಒಂಟಿಯಾಗಿ ನಿನ್ನ ಕಾದು ಕುಂತಾಗ ಹಿಂಗ ಹೊತ್ತು ಕಳೆವೆ ಚೆಲುವ ನಿನ್ನ ಚಿಂತ್ಯಾಗ ಒಂಟಿಯಾಗಿ ನಿನ್ನ ಕಾದು ಕುಂತಾಗ ಹಿಂಗ ಹೊತ್ತು ಕಳೆವೆ ಚೆಲುವ ನಿನ್ನ ಚಿಂತ್ಯಾಗ ನದಿಯಲ್ಲಿ ನಾವಿಂದು ಬಂದಾಗ ನನ್ನ ಬದಿಯಲ್ಲಿ ನೀ ಬಂದು ನಿಂತಾಗ ನದಿಯಲ್ಲಿ ನಾವಿಂದು ಬಂದಾಗ ನನ್ನ ಬದಿಯಲ್ಲಿ ನೀ ಬಂದು ನಿಂತಾಗ ಮೈ ನಡುಕ ತಂಗಾಳಿ ತಂದಾಗ ಮೈ ನಡುಕ ತಂಗಾಳಿ ತಂದಾಗ ಅಂಥ ಚಳಿಯಲ್ಲೂ ಬಿಸಿ ಆಯ್ತು ನಂಗಾಗ ಅಂಥ ಚಳಿಯಲ್ಲೂ ಬಿಸಿ ಆಯ್ತು ನಂಗಾಗ ಒಂಟಿಯಾಗಿ 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 ನಿನ್ನ ಕಾಲು ಕುಂತಾಗ ಹಿಂಗ ಹೊತ್ತು ಕಳೆವೆ ಚೆಲುವ ನಿನ್ನ ಚಿಂತ್ಯಾಗ ನಿನ್ನ ನೆನಪು ಮಿಂಚಾಗಿ ಹೊಳೆದಾಗ ಹತ್ತಾಗಿ ತುಸು ಮಾತು ಮಳೆಯಾಗಿ ಇಳಿದಾಗ ನಿನ್ನ ನೆನಪು ಮಿಂಚಾಗಿ ಹೊಳೆದಾಗ ಹತ್ತಾಗಿ ತುಸು ಮಾತು ಮಳೆಯಾಗಿ ಇಳಿದಾಗ ನೂರು ಬೈಕೆ ಮನೆಯಾಗಿ ಬೆಳೆದಾಗ ನೂರು ಬೈಕೆ ಹೊಳೆಯಾಗಿ ಬೆಳೆದಾಗ ನಾನು ಕರಗಿ ಹರಿದೆ ಎದೆಯ ಕುದಿಯ ಛಳದಾಗ ನಾನು ಕರಗಿ ಹರಿದೆ ಎದೆಯ ಕುದಿಯ ಛಳದಾಗ ಒಂಟಿಯಾಗಿ 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 ನಿನ್ನ ಕಾದು ಕುಂತಾಗ ಹಿಂಗ ಹೊತ್ತು ಕಳೆವೆ ಚೆಲುವ ನಿನ್ನ ಚಿಂತ್ಯಾಗ ಹಿಂಗ ಹೊತ್ತು ಕಳೆವೆ ಚೆಲುವ ನಿನ್ನ ಚಿಂತ್ಯಾಗ ಹಿಂಗ ಹೊತ್ತು ಕಳೆವೆ ಚೆಲುವ ನಿನ್ನ ಚಿಂತ್ಯಾಗ ಇದು ಸಂಪತ್ತಿಗೆ ಸವಾಲು ನಾಟಕದ ಹಾಡು. ದಂಪತಿಗಳಿಬ್ಬರು ಹಂಪಿಯನ್ನು ನೋಡಲು ಬಂದಾಗ ವರ್ಣಿಸುತ್ತಾ ಕುಣಿಯುತ್ತಾ ಹಾಡುವಂತಹ ಒಂದು ಸಂದರ್ಭದ ಹಾಡು. ವಿಜಯನಗರ 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 ಗಂಡು ಮೆಟ್ಟಿನ ನಾಡು ವಿಜಯನಗರ ಕನ್ನಾಡಿನ ರಸರ ವಿಜಯನಗರ ಗಂಡು ಮೆಟ್ಟಿನ ನಾಡು
ಗಂಡು ಮೆಟ್ಟಿನ ನಾಡು ವಿಜಯನಗರ ಕನ್ನಾಡಿ ನರಕರ ವಿಜಯನಗರ ವಿಜಯನಗರ ವಿಜಯನಗರ. ಬಾಳಿನಲ್ಲಿ ಬೆಂದಂಥ ಒಬ್ಬ ತಾಯಿ ತನ್ನ ಮಗನಿಗೆ ಸಂದೇಶಪೂರ್ವಕವಾಗಿ ಹೇಗೆ ನಡೆದುಕೊಳ್ಳಬೇಕು ಅನ್ನುವಂಥ ಒಂದು ಸಂದೇಶದ ರೀತಿಯಲ್ಲಿ ಒಂದು ಜೋಗಳ ಹಾಡು, ನಂತರ ಒಂದು ಭೈರವಿ ಹಾಡು. ರಾಗ ಸಂಯೋಜನೆ ಹೆಚ್ಚಿಗೆ ಯೋಗ ಸಿಂಹ ಮಾಡ್ತೀವಿ.
ಕೊನೆಯದು ಭೈರವಿ. ನಾಟಕ ಕುರುಕ್ಷೇತ್ರ. ರಚನೆ ಕಂದಗಲ್ಲ ಹನುಮಂತರಾಯರು. श्याम हरे कपट नाट्य श्याम हरे कपट नाट्य श्याम हरे कपट नाट्य श्याम हरे कपट नाट्य नटन मूर्ति श्रीनिवास नटन मूर्ति श्रीनिवास नटन मूर्ति श्रीनिवास नटन मूर्ति श्रीनिवास श्याम हरे कपट नाट्य श्याम हरे नभदे सेवा नीलकांति नभदे सेवा नीलकांति नभदे सेवा नीलकांति नभदे सेवा नीलकांति नासिककायद कांति भवभय हर श्रीनिवास नासिककायद कांति भवभय हर श्रीनिवास श्याम हरे कपट नाट्य श्याम हरे श्याम हरे कपट नाट्य श्याम हरे नभदे सेवा नीलकांति नभदे सेवा नभदे सेवा नीलकांति नभदे सेवा नीलकांति नासिककायद कांति भवभय हर श्रीनिवास नासिककायद कांति भवभय हर श्रीनिवास श्याम हरे कपट